57 ಹಾಗೂ 58ನೇ ಕವನ. ಇವನ ತಂದೆಯಾದರೂ ಪಾಂಡುವೋ ಪವನನು ಕೃಪ ನಿಮ್ಮ ಜನ್ಮವ ನವಗೆ ಹೇಳಿರೆ. ಹಿರಿಯ ಗುರುಗಳ ತಾಯಾದ ಅವಳು ಅವಗಡಿಸಿದರೆ ಹಿರಿಯತನ ಕಂಜುವೆನು. ನಿಮಗೆ ನುಡಿತ ನಡೆಗೆ ಕೌರವ ಮಹೀಪತಿ ಜರಿದು ನುಡಿದನು ಗುರುಕೃಪಾದಿಗಳ. ಅಂದರೆ ಭೀಮನ ಮಾತುಗಳನ್ನು ಕೇಳಿ ಕೌರವನು ಅವನನ್ನು ಗುರಿ ಮಾಡಿ, ಇವನ ತಂದೆ ಯಾರು, ಪಾಂಡುವೋ ವಾಯುವೋ? ಕೃಪಾಚಾರ್ಯರೇ, ನಿಮ್ಮ ವೃತ್ತಾಂತವನ್ನು ನಮಗೆ ತಿಳಿಸುವಿರಾ? ದ್ರೋಣರ ತಾಯಿ ಯಾರು? ನೀವು ಹಿರಿಯರಾದುದರಿಂದ ಹೆದರುತ್ತೇನೆ. ಗುರು ಕರ್ಣನನ್ನು ಕೀಳಾಗಿ ಕಾಣಬೇಡಿರಿ ಎಂದು ಹೆಜ್ಜೆಗೂ ಕೃಪದ್ರೋಣರೇ ಮೊದಲಾದವರನ್ನು ಜರಿದು ಮಾತನಾಡಿಸುತ್ತಿದ್ದನು ದುರ್ಯೋಧನನು. 58ನೇ ಕವನ. ಒಳಗೆ ಗಜಭುಜವಾಯಿತು, ಕೈದುವ ಸೆಳೆದುದಲ್ಲಿ ಇಲ್ಲಿ ಸೆಳೆದುದಿಲ್ಲಿ. ಕೃಪರ ಉಳುಹ ಕೇಳುವವರಿಲ್ಲ. ಕೈದು ದಳ ಸಾಯ್ತು ಕಳನೊಳಗೆ ಇಳಿದು ಭೀಷ್ಮಾದಿಗಳು ತಮ್ಮಯ್ಯ ನಿಳೆಯ ಕೈದಿದ ಎರಡು ಬಲ ಅಲ್ಲ ತಮ್ಮೊಳಗೆ ತಾವೇ ಹರಿದುದು ರಾಯ ಕೇಳೆಂದ. ಅಂದರೆ ಎರಡು ಪಾಳೆಯಗಳಲ್ಲೂ ಒಳಗೊಳಗೆ ಕೋಲಾಹಲವಾಯಿತು. ಅಲ್ಲಲ್ಲಿ ಜನರು ಆಯುಧಗಳನ್ನು ಎಳೆದು ಕಳಹಕ್ಕೆ ಸಿದ್ಧರಾದರು. ದ್ರೋಣ ಕೃಪರ ಮಾತುಗಳನ್ನು ಯಾರೂ ಕೇಳಲಿಲ್ಲ. ಪ್ರದರ್ಶನ ರಂಗದಲ್ಲಿ ಕೈಗೆ ಕೈ ಇದಿರಾದವು. ಭೀಷ್ಮನೇ ಮೊದಲಾದವರು ತಮ್ಮ ಮನೆಯೊಳಗೆ ಹಿಂದಿರುಗಿದರು. ಪ್ರದರ್ಶನಕ್ಕೆ ಬಂದವರು ತಮ್ಮಲ್ಲೇ ಹೊಡೆದಾಡಿ ಹೊರಟು ಹೋದರು. ಧನ್ಯವಾದಗಳು.